ಕನ್ನಡ ತಂತ್ರಾಂಶ ಇದು ತಂತ್ರಾಂಶದ ವಿಶ್ವಕೋಶ. ಎಲ್ಲರಿಗೂ ನಮಸ್ಕಾರಗಳು. ನಾನು ರವಿ ಹಿರೇಮಠ್, ಧಾರವಾಡದಿಂದ. ಈ ಕನ್ನಡ ತಂತ್ರಾಂಶದ ಆಡಿಯೋ ಟ್ಯುಟೋರಿಯಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದು ಮಿನಿ ವಾಯ್ಸ್ ರೀಡರ್ ಎಂಬ ಆ್ಯಪ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಮಿನಿ ವಾಯ್ಸ್ ರೀಡರ್ ಎಂಬ ಆ್ಯಪ್ ಏನು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಪ್ಲೇಸ್ಟೋರ್ಗೆ ಬಿಡುಗಡೆಯಾದ ಈ ಆ್ಯಪ್ ಡಿಜಿಟಲ್ ಟೆಕ್ಸ್ಟ್ಗಳಾದ TXT, PDF, HTML, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಇಂತಹ ಮುಂತಾದ ಡಾಕ್ಯುಮೆಂಟ್ ಟೈಪ್ಗಳನ್ನು ನಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನಲ್ಲಿ ಲಭ್ಯವಿರುವ TTSಗಳನ್ನು ಉಪಯೋಗಿಸಿಕೊಂಡು ನಮಗೆ ಓದಿ ಹೇಳಬಲ್ಲ ಒಂದು ಆ್ಯಪ್ ಆಗಿದೆ. ಇದರ ಇನ್ನೊಂದು ಮುಖ್ಯಾಂಶವೆಂದರೆ ಯುನಿಕೋಡ್ ಫಾರ್ಮ್ಯಾಟ್ನಲ್ಲಿ ಇದ್ದರೆ ಕನ್ನಡ ಭಾಷೆಯಲ್ಲಿರುವ ಡಾಕ್ಯುಮೆಂಟ್ಗಳನ್ನು ಓದಬಲ್ಲದು. ಮೊದಲಿಗೆ ನಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನಲ್ಲಿ ಈ ಆ್ಯಪ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಈಗ ನಾನು ಬಳಸುತ್ತಾ ಇರುವುದು ಮೋಟೋ G4 ಪ್ಲಸ್ ಆಂಡ್ರಾಯ್ಡ್ ವರ್ಷನ್ 7.0 ನೌಗೆಟ್. ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡುವುದು ಹೇಗೆ ಎಂದು ನಿಮಗೆ ತಿಳಿಸಿಕೊಡುತ್ತೇನೆ. Device unlocked. 7:48 p.m. Google Now Launcher. ಮೊದಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡೋಣ. ಓಕೆ ಗೂಗಲ್, ಓಪನ್ ಪ್ಲೇಸ್ಟೋರ್. Play Store. Featured lead your army to victory, build and defend your. ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಅನ್ನು ಸರ್ಚ್ ಮಾಡಬೇಕಾದರೆ ಮಿನಿ ವಾಯ್ಸ್ ರೀಡರ್ ಎಂಬ ಸರ್ಚ್ ಕ್ವೆರಿಯನ್ನ ಕೊಡಬೇಕು. Voice search button out of list. ಮಿನಿ ವಾಯ್ಸ್ ರೀಡರ್. Tap to speak. Play Store. Show. App Mini Voice Reader. Star rating 4.4. Installed. Heading row 3 in grid 23 rows 60 columns. Double tap to activate. ಸರ್ಚ್ ಕೊಟ್ಟ ನಂತರ ಬರುವ ರಿಸಲ್ಟ್ಸಿನ ಲಿಸ್ಟ್ನಲ್ಲಿ ಮೇಲೆ ಮೊದಲು ಬರುವ ಆ್ಯಪ್ ಮಿನಿ ವಾಯ್ಸ್ ರೀಡರ್. ನಾನು ಆಗಲೇ ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿದ ಕಾರಣ ಇನ್ಸ್ಟಾಲ್ಡ್ ಅಂತ ಹೇಳ್ತಾ ಇದೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಂದ್ರೆ ಡಬಲ್ ಟ್ಯಾಪ್ ಮಾಡಿ ಇನ್ಸ್ಟಾಲ್ ಬಟನ್ ಅಂತ ಸಿಗುತ್ತೆ, ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಈ ಮಿನಿ ವಾಯ್ಸ್ ರೀಡರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಥವಾ ನಾವು ಅದನ್ನು ಹೇಗೆ ಬಳಸಿಕೊಳ್ಳೋದು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ Apps. Google Now Launcher. S File Explorer in grid 48. ಆಪ್ಸ್ ನಲ್ಲಿ ಬಂದ ನಂತರ ಮಿನಿ ವಾಯ್ಸ್ ರೀಡರ್ ಎಂಬ ಐಕಾನ್ ಅನ್ನ ಚೂಸ್ ಮಾಡಿ. Mini Voice Reader. Actions. Uninstall. App info. Add to home screen. Double tap to activate. Double tap and hold to long press. ಈ ಐಕಾನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ನಂತರ Mini ಆಪ್ Voice Reader. ಓಪನ್ ಮಾಡೋಣ. ಇಲ್ಲಿ ತಂಬಳಿ ಮತ್ತೊಂದು ವಿಷಯನ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಆ್ಯಪ್ ಅನ್ನ ಓಪನ್ ಮಾಡಿದ ತಕ್ಷಣ ಆಂಡ್ರಾಯ್ಡ್ 7.0 ಯೂಸರ್ಸ್ ಆಗಿದ್ರೆ ಅದು ಪರ್ಮಿಷನ್ ಕೇಳುತ್ತೆ. ದಿಸ್ ಆ್ಯಪ್ ವಾಂಟ್ಸ್ ಪರ್ಮಿಷನ್ ಟು ಆಕ್ಸೆಸ್ ಯುವರ್ ಫೋಟೋಸ್ ಆ್ಯಂಡ್ ಮೀಡಿಯಾ. ಅಲ್ಲಿ ಅಲೌ ಅಂತ ಕೊಡಿ. ಸೊ ಐ ಥಿಂಕ್ ಹಿಂದಿನ ವರ್ಷನ್ಸಲ್ಲಿ ಕೇಳಲ್ಲ ಅನ್ಸುತ್ತೆ. ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಆಗುವಾಗ ಕೇಳಿರುತ್ತೆ, ಅಲ್ಲಿ ನೀವು ಎಕ್ಸೆಪ್ಟ್ ಅನ್ನ ಕೊಟ್ಟಿರ್ತೀರಾ. ಅಲ್ಲಿ ಕೇಳಲಿಲ್ಲ ಅಂತಂದ್ರೆ ಇಲ್ಲಿ ಆಂಡ್ರಾಯ್ಡ್ 7.0 ವರ್ಷನ್ನಲ್ಲಿ ಆ್ಯಪ್ ಓಪನ್ ಆಗುವಾಗ ಕೇಳುತ್ತೆ ಅಲೌ ಪರ್ಮಿಷನ್ ಅಂತ. ಇಲ್ಲಿ ಪರ್ಮಿಷನ್ ಗ್ರಾಂಟ್ ಮಾಡಿ. ಈ ಆ್ಯಪ್ ಓಪನ್ ಆದ ತಕ್ಷಣ ನಿಮಗೆ ಕೆಲವು ಬಟನ್ಗಳು ಸಿಗ್ತವೆ. ಮತ್ತೊಂದು ಈ ಆ್ಯಪ್ನ ವಿಶೇಷತೆ ಎಂದರೆ ವಿಶೇಷವಾಗಿ ದೃಷ್ಟಿ ವಿಕಲಚೇತನರಿಗಾಗಿ ಬಟನ್ಗಳನ್ನು ಲೇಬಲ್ ಮಾಡಿದ್ದಾರೆ. ಆದ್ದರಿಂದ ಯಾವುದೇ ಅನ್ಲೇಬಲ್ಡ್ ಬಟನ್ ಇರದ ಕಾರಣ ಈ ಆ್ಯಪ್ ತುಂಬಾ ಆಕ್ಸೆಸಿಬಲ್ ಆಗಿದೆ ಎಂದೇ ಹೇಳಬಹುದು. ಮೊದಲಿಗೆ ಈ ಆ್ಯಪಿನ ಮೇನ್ ಸ್ಕ್ರೀನ್ನಲ್ಲಿ ಯಾವ್ಯಾವ ಬಟನ್ಗಳಿವೆ, ಅದರ ಕಾರ್ಯಗಳೇನೆಂದು ತಿಳಿದುಕೊಳ್ಳೋಣ ಬನ್ನಿ. Parasara.80. ಮೊದಲಿಗೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಸ್ಕ್ರೀನ್ ಖಾಲಿ ಇರುತ್ತೆ, ಏನೂ ಇರೋದಿಲ್ಲ. ಮುಂದೆ ನೀವು ಉಪಯೋಗಿಸ್ತಾ ಹೋದಾಗೆ ರೀಸೆಂಟ್ ಆಗಿ ಯಾವ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿರ್ತೀರಾ ಆ ಡಾಕ್ಯುಮೆಂಟಿನ ಲಿಸ್ಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಮೊದಲಿಗೆ ಕೆಳಗಡೆ ಒಂದಿಷ್ಟು ಬಟನ್ಗಳಿವೆ.
ಈ ನಮ್ಮ ಬ್ಯಾಕ್ ಬಟನ್, ಹೋಮ್ ಬಟನ್ ಹಾಗೂ ಓವರ್ ವ್ಯೂ ಬಟನ್ಗಳ ಮೇಲ್ಗಡೆನೆ ಒಂದಿಷ್ಟು ಬಟನ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆಸ್ ಇಫ್ ಒಂದೇ ಕಡೆನೆ ನಿಮಗೆ ಈಸಿ ಆಗುವ ಹಾಗೆ ಬಟನ್ ಕೊಟ್ಟಿದ್ದಾರೆ. ಸೊ ನೋಡೋಣ. ನಿಮ್ಮ ಸ್ಮಾರ್ಟ್ ಫೋನ್ ಅನ್ನು ಪೋರ್ಟ್ರೇಟ್ ಮೋಡ್ನಲ್ಲಿ ಹಿಡಿದುಕೊಂಡಾಗ ಕೆಳಗಡೆ ಮೂಲೆಯಲ್ಲಿ ಬ್ಯಾಕ್ ಬಟನ್ ಇರುತ್ತಲ್ಲ, ಅದರ ಮೇಲ್ಗಡೆಯಿಂದ ಬಟನ್ಗಳ ಲಿಸ್ಟ್ ಶುರುವಾಗುತ್ತೆ. ಇವನ್ನ ನಾವು ಕಂಟ್ರೋಲ್ಸ್ ಬಟನ್ ಎಂದೇ ಹೇಳಬಹುದು. ಪ್ರತಿಯೊಂದು ಓದುವ ಗತಿ, ರಿವೈಂಡ್, ಫಾಸ್ಟ್ ಫಾರ್ವರ್ಡ್ ಎಲ್ಲಾ ಬಟನ್ಗಳನ್ನು ಇಲ್ಲಿ ಸಾಲಾಗಿ ಕೊಡಲಾಗಿದೆ. Show file list. Skip to double tap to open file button. ಓಪನ್ ಫೈಲ್ ಬಟನ್. Double tap to activate. ಈ ಬಟನ್ ಅನ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದ ಡಾಕ್ಯುಮೆಂಟ್ಗಳನ್ನು ಓಪನ್ ಮಾಡಿಕೊಳ್ಳಬಹುದು. ನಂತರ Show file list button. ಶೋ ಫೈಲ್ Double tap ಲಿಸ್ಟ್ to activate. ಈ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಾವು ಇಲ್ಲಿವರೆಗೂ ಓಪನ್ ಮಾಡಿದ ಯಾವ್ಯಾವ ಡಾಕ್ಯುಮೆಂಟ್ಗಳಿವೆ ಎಂಬ ಲಿಸ್ಟ್ ಅನ್ನು ತೋರಿಸಿಕೊಡುತ್ತದೆ. ನಂತರ Restart reading button. ರೀಸ್ಟಾರ್ಟ್ Double ರೀಡಿಂಗ್. tap to activate. ಒಂದು ಡಾಕ್ಯುಮೆಂಟ್ ಅನ್ನ ಓದುತ್ತಿರುವಾಗ ಮತ್ತೆ ಪುನಃ ನೀವು ಮೊದಲಿನಿಂದ ಓದಲು ಪ್ರಾರಂಭ ಮಾಡಬೇಕಂದ್ರೆ ಇದನ್ನ ಯೂಸ್ ಮಾಡಬಹುದು. ನಂತರ Bookmark button. ಬುಕ್ ಮಾರ್ಕ್. Double tap to activate. ಈ ಬುಕ್ ಮಾರ್ಕ್ ಬಟನ್ ಅನ್ನು ನೀವು ಯಾವುದಾದರೂ ದೊಡ್ಡ ಪುಸ್ತಕವನ್ನು ಓದುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಮಾರ್ಕ್ ಮಾಡಲು ಅಥವಾ ನೀವು ಎಲ್ಲಿಯಾದರೂ ನಿಲ್ಲಿಸುವುದಾದರೆ ಅಲ್ಲಿ ಬುಕ್ ಮಾರ್ಕ್ ಅನ್ನು ಹಾಕೋದಕ್ಕೆ ಯೂಸ್ ಮಾಡಬಹುದು. Bookmark list button. ಬುಕ್ Double ಮಾರ್ಕ್ tap to ಲಿಸ್ಟ್. activate. ಇಲ್ಲಿ ಬುಕ್ ಮಾರ್ಕ್ ಗಳ ಲಿಸ್ಟ್ ಅನ್ನು ಕೂಡ ನೀವು ನೋಡಬಹುದು. ಓಪನ್ ಮಾಡಿ Skip to previous button. ಸ್ಕಿಪ್ ಟು ಪ್ರೀವಿಯಸ್. Double tap to activate. ಈ ಬಟನ್ ಅನ್ನ ನೀವು ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಅನ್ನ ಓಪನ್ ಮಾಡಿದಾಗ ಯೂಸ್ ಮಾಡ್ಕೊಳ್ಬಹುದು. ಹಿಂದಿನ ಡಾಕ್ಯುಮೆಂಟ್ಗೆ ಸ್ಕಿಪ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಫೈಲ್ ಮ್ಯಾನೇಜರ್ ಥ್ರೂ 4 ರಿಂದ 5 ಡಾಕ್ಯುಮೆಂಟ್ಸ್ ನೀವು ಒಟ್ಟಿಗೆ ಓಪನ್ ಮಾಡಿ ಓದ್ತಾ ಇದ್ರೆ ಹಿಂದಿನ ಡಾಕ್ಯುಮೆಂಟ್ಗೆ ಸ್ಕಿಪ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ನೆಕ್ಸ್ಟ್ Rewind button. ಡಾಕ್ಯುಮೆಂಟ್ ಅನ್ನ ರಿವೈಂಡ್ ಮಾಡೋದಾದ್ರೆ ಯೂಸ್ ಮಾಡಬಹುದು. Play or pause button. ಪ್ಲೇ ಆರ್ ಪಾಸ್ ಬಟನ್. Double tap to activate. ಪ್ಲೇ ಮಾಡೋದಕ್ಕೆ, ಪಾಸ್ ಮಾಡೋದಕ್ಕೆ ಈ ಬಟನ್ ಕೊಟ್ಟಿದ್ದಾರೆ. Forward button. ಫಾರ್ವರ್ಡ್ ಬಟನ್. Double tap to activate. ಡಾಕ್ಯುಮೆಂಟ್ ಅನ್ನ ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಯೂಸ್ ಮಾಡಬಹುದು. Skip to next button. ಸ್ಕಿಪ್ ಟು ನೆಕ್ಸ್ಟ್. Double ನೆಕ್ಸ್ಟ್ tap to activate. ಡಾಕ್ಯುಮೆಂಟ್ಗೆ ಅಥವಾ ಫೈಲ್ಗೆ ಜಂಪ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಇಲ್ಲಿ ಇನ್ನೊಂದು ವಿಷಯ ಅಂತಂದ್ರೆ ರೈಟ್ ಸೈಡ್ ಬಲಗಡೆ ಮೇಲಿನ ಕಾರ್ನರ್ಗೆ ಮೋರ್ ಆಪ್ಷನ್ಸ್ ಬಟನ್ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ. More options button. ಇಲ್ಲಿ Settings in list 2 ಸೆಟ್ಟಿಂಗ್ಸ್, items. Exit. ಎಕ್ಸಿಟ್ ಇವೆರಡು ಆಪ್ಷನ್ ಇದೆ. ಎಕ್ಸಿಟ್ ಅಂತೂ ಆಪ್ ಇಂದ ಎಕ್ಸಿಟ್ ಆಗೋಕೆ. ಸೊ ಸೆಟ್ಟಿಂಗ್ಸ್ ನಲ್ಲಿ ಏನೇನಿದೆ Settings. ನೋಡ್ಕೊಂಡು ಬರೋಣ. Settings. Voice ಮೊದಲಿಗೆ settings. ನಿಮಗೆ ಬರೋದು ವಾಯ್ಸ್ ಸೆಟ್ಟಿಂಗ್ಸ್. Voice settings. Select language. ಸೆಲೆಕ್ಟ್ ಲ್ಯಾಂಗ್ವೇಜ್. ನೀವು ಯಾವ ಡಾಕ್ಯುಮೆಂಟ್ ಅನ್ನ ಓದಿಸ್ತಿರ್ತೀರಾ ಆ ಡಾಕ್ಯುಮೆಂಟ್ ಇಂಗ್ಲಿಷ್ ಇರುತ್ತೋ ಕನ್ನಡ ಇರುತ್ತೋ ನೋಡಿಕೊಂಡು ಆ ಲ್ಯಾಂಗ್ವೇಜ್ ಅನ್ನ ನೀವು ಸೆಟ್ ಮಾಡಬಹುದು. ಸೊ ಸದ್ಯಕ್ಕೆ Drop down list English. ಇಂಗ್ಲಿಷ್ ಇದೆ. ಸೊ ಇಂಗ್ಲಿಷ್ ಡ್ರಾಪ್ ಡೌನ್ ಲಿಸ್ಟ್ ಅಂದ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಿದರೆ ಇಲ್ಲಿ ಲ್ಯಾಂಗ್ವೇಜ್ಗಳ ಲಿಸ್ಟ್ ಬರುತ್ತೆ. Selected French. German. Hindi. Hungarian. Indonesian. Italian. Japanese. Kannada. Double tap to ಇಲ್ಲಿ toggle. ಕನ್ನಡ ಚೂಸ್ ಮಾಡಬಹುದು. Back button. ಸದ್ಯಕ್ಕೆ ಹಾಗೆ ಹೊರಗಡೆ ಬಂದಿರ್ತೀನಿ. ಡಾಕ್ಯುಮೆಂಟ್ ಓದಿಸುವಾಗ ನಿಮಗೆ ಮತ್ತೆ ಇದರ ಡೆಮೋ ಕೊಡ್ತಾ ಹೋಗ್ತೀನಿ. Select voice. ಸೆಲೆಕ್ಟ್ ವಾಯ್ಸ್. ಆ ಭಾಷೆಗೆ ಕಂಪ್ಯಾಟಿಬಲ್ ಆಗುವ ಎಲ್ಲಾ ಟಿಟಿಎಸ್ ಗಳನ್ನು ಅದು ಲಿಸ್ಟ್ ಅಲ್ಲಿ ತೋರಿಸ್ತಾ ಇರುತ್ತೆ. ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಆ ಟಿಟಿಎಸ್ ಅನ್ನ ನೀವು ಇಟ್ಕೊಳ್ಬಹುದು ಆ ಭಾಷೆಗೆ. Drop down list Google Text to Speech Engine USA. ಸದ್ಯಕ್ಕೆ ಗೂಗಲ್ Double ಟಿಟಿಎಸ್ tap ಇದೆ. to change. ಗೂಗಲ್ ಟಿಟಿಎಸ್ ಯುಎಸ್ಎ ಅನ್ನ ಇಟ್ಟಿದ್ದೇನೆ. ಒಂದು ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿದ ನಂತರ ಓದಿಸುವಾಗ ನಿಮಗೆ ಇದರ ಬಗ್ಗೆ ಡೆಮೋ ಕೊಡ್ತೀನಿ. ನೆಕ್ಸ್ಟ್ ಒನ್ Voice settings. ವಾಯ್ಸ್ ಸೆಟ್ಟಿಂಗ್ಸ್. Rate. ರೇಟ್. Decrease speaking rate button. 45% speaking rate seek bar seek control. ಸಿ ಕಂಟ್ರೋಲ್ ಸೀಟ್ Use ಬಾರ್ volume ಏನಿದೆ keys to adjust. ಇಲ್ಲಿ ಈ ಟಿಟಿಎಸ್ ಆ ಡಾಕ್ಯುಮೆಂಟ್ ಅನ್ನ ಓದುವ ಸ್ಪೀಡ್ ಅನ್ನ ಹೆಚ್ಚಿಗೆ ಮಾಡೋದಕ್ಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. Decrease speaking pitch button. ಪಿಚ್. 50% speaking pitch seek bar seek control. ಇಲ್ಲಿ ಅದರ Use volume keys to adjust. ಪಿಚ್ ಅನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. Common settings. ಕಾಮನ್ ಸೆಟ್ಟಿಂಗ್ಸ್. Not checked. Show text checkbox. ಶೋ ಟೆಕ್ಸ್ಟ್. Double tap to toggle. ಈ ಆಪ್ಷನ್ ಅನ್ನ ತಮಗೆ ಬೇಕಾದ್ರೆ ಚೆಕ್ ಬಾಕ್ಸ್ ಚೆಕ್ ಇಟ್ಕೊಳ್ಬಹುದು. ಈ ಆಪ್ಷನ್
ಆ ಆಪ್ ಏನನ್ನ ಓದ್ತಾ ಇರುತ್ತೆ ಆ ಟೆಕ್ಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸಬೇಕು ಅನ್ನೋದಾದ್ರೆ ಇಟ್ಕೊಳ್ಬಹುದು, ಇಲ್ಲಾಂದ್ರೆ ಅನ್ಚೆಕ್ ಇರ್ಲಿ. Apply button. Default button. ಎಲ್ಲಾ ಸೆಟ್ಟಿಂಗ್ಗಳ ಕೊನೆಯಲ್ಲಿ ಅಪ್ಲೈ ಬಟನ್ ಹಾಗೂ ಡಿಫಾಲ್ಟ್ ಬಟನ್ ಅನ್ನ ಕೊಡಲಾಗಿದೆ. ಇಲ್ಲಿ ಮೇಲ್ಗಡೆ ನಾವು ಮಾಡಿರೋ ಚೇಂಜಸ್ಗಳನ್ನ ಸೇವ್ ಮಾಡೋದಾದ್ರೆ ಅಥವಾ ಅಪ್ಲೈ ಮಾಡೋದಾದ್ರೆ ಅಪ್ಲೈ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮೇಲೆ ಚೇಂಜ್ ಮಾಡಿರೋ ಸೆಟ್ಟಿಂಗ್ಸ್ ನಿಮಗೆ ಬೇಡ ಅನ್ಸಿದ್ರೆ ಅಥವಾ ಡಿಫಾಲ್ಟ್ ಸೆಟ್ಟಿಂಗ್ಸ್ ಹಾಗೇ ಇರಲಿ ಅನ್ನೋದಾದ್ರೆ ನೆಕ್ಸ್ಟ್ ಬರೋ ಡಿಫಾಲ್ಟ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೂ ಇದರ ಇಂಟರ್ಫೇಸ್ ಹೇಗಿದೆ ಎಂಬುದನ್ನು ಪರಿಚಯ ಮಾಡಿಕೊಂಡ್ವಿ. ಇವಾಗ ಒಂದು ಫೈಲ್ ಅನ್ನ ಓಪನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. Home button. Home screen 1 of 10. Apps. ಆಪ್ಸ್, A blank. S File Explorer. ಎಸ್ ಫೈಲ್ ಎಕ್ಸ್ಪ್ಲೋರರ್ ಫೈಲ್ ಮ್ಯಾನೇಜರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. S File Explorer. ಮೇಲೆ ಡಬಲ್ ಟ್ಯಾಪ್ ಮಾಡಿದ ನಂತರ Internal storage Internal 14.37 storage. gigabytes. Showing items 1 to 20 of 40. Books to be read, row 3, column 2. Books to be read activate, folder double tap ಇದೆ. and hold to long press. ಈ ಫೋಲ್ಡರ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ Once upon a time.txt in list 4 items. ಡಾಕ್ಯುಮೆಂಟ್ ಸಿಗುತ್ತೆ. Showing items 1 to 2 of 2. ಈ ಡಾಕ್ಯುಮೆಂಟ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ನಂತರ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇನ್ಸ್ಟಾಲ್ ಆಗಿರೋ ಡಾಕ್ಯುಮೆಂಟ್ ಎಡಿಟರ್ಸ್ ಅಥವಾ ಡಾಕ್ಯುಮೆಂಟ್ ವ್ಯೂವರ್ಸ್ ಯಾವ್ದ್ಯಾವ್ದಿದೆ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ನಲ್ಲಿ ಮಿನಿ ವಾಯ್ಸ್ ರೀಡರ್ ಐಕಾನ್ ಏನು ಬರುತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡಬಹುದು. ಅಥವಾ ಡಿಫಾಲ್ಟ್ ಆಗಿ ಸೆಟ್ ಮಾಡೋದಾದ್ರೆ ಲಿಸ್ಟ್ ಕೊನೆಗೆ ಚೆಕ್ ಬಾಕ್ಸ್ ಇರುತ್ತೆ, ಸೆಟ್ ದಿಸ್ ಆಪ್ ಆಸ್ ಡಿಫಾಲ್ಟ್. ಅದನ್ನ ಚೆಕ್ ಮಾಡಿ ಮಿನಿ ವಾಯ್ಸ್ ರೀಡರ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡಿದ್ರೆ ಈ ಆಪ್ ಅನ್ನ ಡಿಫಾಲ್ಟ್ ಆಗಿ ಸೆಟ್ ಕೂಡ ಮಾಡಬಹುದು. HTML viewer in S Note. HTML mini voice reader. ಮಿನಿ ವಾಯ್ಸ್ ರೀಡರ್ ಐಕಾನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ನಂತರ ಎಕ್ಸ್ಟ್ರಾಕ್ಷನ್ ಆಫ್ ಫೈಲ್ ಕಾಂಟೆಂಟ್ ಸ್ಟಾರ್ಟೆಡ್ ಎಂಬ ಅನೌನ್ಸ್ಮೆಂಟ್ ಒಂದಿಗೆ ಡಾಕ್ಯುಮೆಂಟ್ ಅನ್ನ ಪ್ರೊಸೆಸ್ ಮಾಡಿ ರೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. Extraction of file content starting. Once upon a time. Extraction of file content starting. Gabriel O'Cara. Once upon a time, son, they used to laugh with their hearts and laugh with their eyes. Restart reading button. ಆಪ್ ಓಪನ್ ಆದ ತಕ್ಷಣ ಎಕ್ಸ್ಟ್ರಾಕ್ಷನ್ ಆಫ್ ಫೈಲ್ ಕಾಂಟೆಂಟ್ ಸ್ಟಾರ್ಟೆಡ್ ಎಂಬ ಅನೌನ್ಸ್ಮೆಂಟ್ ಬಂದ ತಕ್ಷಣ ಡಾಕ್ಯುಮೆಂಟ್ ಅನ್ನ ಆಪ್ ಆಟೋಮೆಟಿಕಲಿ ರೀಡ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನಂತರ ನೀವು ಪಾಸ್ ಮಾಡಬೇಕಂದ್ರೆ ನಿಮ್ಮ ಎಕ್ಸಾಕ್ಟ್ ಹೋಮ್ ಬಟನ್ ಮೇಲ್ಗಡೆನೆ ಸ್ವಲ್ಪ ಮೇಲ್ಗಡೆ ಪ್ಲೇ ಆರ್ ಪಾಸ್ ಬಟನ್ ಎಂಬ ಬಟನ್ ಸಿಗುತ್ತೆ. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಟಾಪ್ ಮಾಡಬಹುದು. ಒಂದು ವೇಳೆ ಆಪ್ ಓಪನ್ ಆದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ರೀಡ್ ಆಗಲಿಲ್ಲ ಅನ್ನೋದಾದ್ರೆ ಪ್ಲೇ ಆರ್ ಪಾಸ್ ಬಟನ್ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಿದ ನಂತರ ಓದೋಕೆ ಪ್ರಾರಂಭ ಮಾಡುತ್ತೆ. Play or pause button. ಪ್ಲೇ ಆರ್ ಪಾಸ್ ಬಟನ್ Double ಮೇಲೆ tap to activate. ಡಬಲ್ ಟ್ಯಾಪ್ ಮಾಡೋಣ. ಅಥವಾ Restart reading button. ಡಾಕ್ಯುಮೆಂಟ್ Double tap ಅದೇನಾದ್ರೂ to activate. ಆಲ್ರೆಡಿ ಓದಿತ್ತು ಅನ್ನೋದಾದ್ರೆ ನೀವು ರೀಸ್ಟಾರ್ಟ್ ರೀಡಿಂಗ್ ಅನ್ನ ಪ್ರೆಸ್ ಮಾಡಿ Once upon a time. Gabriel O'Cara. Once upon a time, son, they used to laugh with their hearts and laugh with their eyes. But now they only laugh with their teeth while their eyes block cold eyes search behind my shadow. There was a time indeed they used to shake hands with their hearts, but that's gone, son. Now they shake hands without hearts while their left hands search my empty pockets. Feel at home. Come again. ಈ ಗೂಗಲ್ TTS ಅನ್ನ ಇಟ್ಟು ಓದಿಸಿದ್ವಿ. ಇವಾಗ ನಮ್ಗೆ ETI ಎಲೋಕ್ವೆನ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದೇ ಆದ್ರೆ More options button. ಮೋರ್ ಆಪ್ಷನ್ಸ್, Settings in ಸೆಟ್ಟಿಂಗ್ಸ್, list. Settings. 45% speaking. Drop down list Google text to speech engine. ಗೂಗಲ್ ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ ಇದೆ. Selected ETI Eloquence TTS USA. ETI Double tap to ಎಲೋಕ್ವೆನ್ಸ್ toggle. TTS USA. Settings. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ನಂತರ ಆಟೋಮೆಟಿಕಲಿ ಸೆಟ್ ಆಗಿ ಹೊರಗಡೆ ಬರುತ್ತೆ. ನೆಕ್ಸ್ಟ್ Apply button. Double tap to activate. ಲಾಸ್ಟ್ಗೆ ಇರುವ ಅಪ್ಲೈ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ Once upon a time. Mini voice reader. Once upon a time, son, they used to laugh with their hearts and laugh with their eyes. But now they only laugh with their teeth, while their eyes block cold eyes search behind my shadow. There was a time indeed they used to shake hands with their hearts, but that is gone, son. Now they shake hands without hearts, while their left hands search Play or pause button. Feel at home. ಈ ಆಪ್ಷನ್ ಸ್ವಲ್ಪ ಸ್ಪೀಡ್ ಅನ್ನಿಸ್ತಾ ಇದೆ ರೀಡ್ ಮಾಡೋದು ನೋಡಿದ್ರೆ. More options. ಇಲ್ಲಿ Settings in list. ರೇಟ್ ಕಡಿಮೆ ಮಾಡ್ಕೊಳ್ಳೋಣ, ನೋಡೋಣ. 45% speaking rate seek bar. ಸ್ಪೀಕಿಂಗ್ ರೇಟ್ 40%. 35%. 30%. Apply button. 30% ಸೆಟ್ ಮಾಡಿದ ಮೇಲೆ ಅಪ್ಲೈ ಪ್ರೆಸ್ ಮಾಡಿದ್ರೆ Mini voice reader. Restart reading button. Once upon a time. Showing Gabriel items O'Cara. 1 to 4 of Once 11. upon a time, son, they used to laugh with their hearts and laugh with their eyes.
but now they only laugh with their teeth, while their ice-block cold eyes search behind my shadow. There was a time indeed they used to shake hands with their hearts, but that is gone, son. Now they shake hands without hearts, while their left hands search my empty pockets. Feel at home. Come again, they say, and when I come again, and feel at home, once, twice, there will be no thrice. For then I find doors shut on me. Rewind button. ಇಲ್ಲಿ ರಿವೈಂಡ್ I ಮಾಡಬಹುದು. have learned to wear many faces like dress, so I have learned many things. For then I find to feel at home. Now they shake hands without. There was a time indeed they used to shake hands with their hearts, but that is gone, son. There was a time indeed they used to shake hands with their hearts, but that is gone, son. They shake Player hands pause without. ಸ್ನೇಹಿತರೆ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಸೊ Now they ನೆಕ್ಸ್ಟ್ shake hands without Forward hearts, button. but Forward their left button. hands feel at home. ಇಲ್ಲಿ Come ಫಾಸ್ಟ್ again, ಫಾರ್ವರ್ಡ್ they ಆಗ್ತಾ say, ಹೋಗುತ್ತೆ for then I ಡಾಕ್ಯುಮೆಂಟ್. find doors shut Player on me. pause. ಸೊ For ಪಾಸ್ then I find ಮಾಡೋಣ. doors shut on me. Player pause button. ಇಲ್ಲಿವರೆಗೂ ಇಂಗ್ಲಿಷ್ ಡಾಕ್ಯುಮೆಂಟ್ಗಳನ್ನು ಓಪನ್ ಮಾಡೋದು, ಪ್ಲೇ ಮಾಡೋದು ನೋಡ್ಕೊಂಡ್ವಿ. ಇವಾಗ ಕನ್ನಡ ಭಾಷೆಯಲ್ಲಿರುವ ಡಾಕ್ಯುಮೆಂಟ್ಗಳನ್ನು ಹೇಗೆ ಓಪನ್ ಮಾಡೋದು, ಓದಿಸೋದು ಎಂಬುದನ್ನು ನೋಡೋಣ. S File Explorer. ಎಸ್ ಫೈಲ್ ಎಕ್ಸ್ಪ್ಲೋರರ್ ಒಳಗಡೆ Parasara.txt. Enlist 4 items. ಫೈಲ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Mini Voice Reader. Enlist 6 ಮಿನಿ items. ವಾಯ್ಸ್ ರೀಡರ್ ಅನ್ನ ಸೆಲೆಕ್ಟ್ ಮಾಡಿದ Double tap ನಂತರ to activate. Extraction of file content starting. Extraction of file content starting. Player pause. ಇಲ್ಲಿ Showing items 1 to 4. ಆಟೋಮೆಟಿಕಲಿ ಇದು ಸೈಲೆಂಟ್ ಇರುತ್ತೆ. ಯಾಕಂತಂದ್ರೆ ಇನ್ನೂ ನಾವು ಆ ಭಾಷೆ ಮತ್ತು TTS ಅನ್ನ ಸೆಟ್ ಮಾಡಿಲ್ಲ. ಹಾಗಾಗಿ More options. ಮೋರ್ ಆಪ್ಷನ್ಸ್ ಒಳಗಡೆ ಹೋಗಿ Settings. Enlist. ಸೆಟ್ಟಿಂಗ್ಸ್, Settings. Showing item 1. Voice settings. Select language. Drop down list English. ಇಲ್ಲಿ ಲ್ಯಾಂಗ್ವೇಜ್ ಅನ್ನ Double tap ಚೂಸ್ to ಮಾಡೋಣ. change. Korean. Khmer. Kannada. Kannada. Settings. ಇಲ್ಲಿ ಕನ್ನಡ ಭಾಷೆಯನ್ನ ಚೂಸ್ ಮಾಡಿದ ನಂತರ ಅದಕ್ಕೆ ತಕ್ಕವಾದ TTS ಅನ್ನು ಚೂಸ್ ಮಾಡೋಣ. Drop down list. Selected vocalizer X2TTS IND Alpana Compact. ವೋಕಲೈಸರ್ ಅಲ್ಪನ ಕಾಂಪ್ಯಾಕ್ಟ್ ಅನ್ನ ಚೂಸ್ ಮಾಡಿದ ನಂತರ Settings. ನೆಕ್ಸ್ಟ್ ಅಪ್ಲೈ ಬಟನ್ ಅಂತ ಕೆಳಗಡೆ ಇರುತ್ತೆ. ಸೊ ನಾವು ಮಾಡಿದ ಚೇಂಜಸ್ ಅನ್ನ ಸೇವ್ ಮಾಡೋದಕ್ಕೆ ಅಪ್ಲೈ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ನಂತರ ಪರಿಸರಕ್ಕೆ Mini voice ನಮ್ಮ reader. ಕೊಡುಗೆ. Showing item. ನಾವೆಲ್ಲರೂ ವಾಸಿಸುತ್ತಿರುವುದು ಭೂಮಿಯಾದರೂ ಇದೊಂದು ದೊಡ್ಡ ಹಡಗು ಎನ್ನಬಹುದು. ಇಲ್ಲಿ ಇರುವುದು ಎಲ್ಲವೂ ಮಿತವಾಗಿದೆ. ಆದ್ದರಿಂದ ನಾವು ನಮಗೆಷ್ಟು ಬೇಕು ಅಷ್ಟನ್ನು ಬಳಸಿಕೊಂಡು ಉಳಿದಿದ್ದನ್ನು ವ್ಯರ್ಥ ಮಾಡದೆ ಉಳಿಸಿದರೆ ನಮ್ಮ ಮುಂದಿನ ಜನಾಂಗಕ್ಕೆ ಮಾಡುವ ಒಂದು ಮಹತ್ವದ ಕಾರ್ಯವಾಗುತ್ತದೆ. ಇದು ನಮ್ಮೆಲ್ಲರ ಹಾಗೂ ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿರುವುದಂತೂ ಸತ್ಯ. ಆದ್ದರಿಂದ ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ, ಪರಿಸರವನ್ನು ಶುದ್ಧವಾಗಿ ಮುಂದಿನ ಜನಾಂಗಕ್ಕೆ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು. ಸೊ ಯುನಿಕೋಡ್ ಫಾರ್ಮ್ಯಾಟ್ ನಲ್ಲಿ ಇದ್ರೆ ಕನ್ನಡ ಡಾಕ್ಯುಮೆಂಟ್ ಗಳನ್ನು ರೀಡ್ ಮಾಡುತ್ತೆ. ಸ್ಪೆಷಲಿ ನೋಟ್ ಪ್ಯಾಡ್ ನಲ್ಲಿ ಅಥವಾ TXT ಫಾರ್ಮ್ಯಾಟ್ ನಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಇನ್ನೂ ಚೆನ್ನಾಗಿ ರೀಡ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಮಿನಿ ವಾಯ್ಸ್ ರೀಡರ್ ಆಪ್ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಆಡಿಯೋ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದರೊಂದಿಗೆ ತಮ್ಮ ಅಮೂಲ್ಯ ಫೀಡ್ಬ್ಯಾಕ್ ಅನ್ನು, ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ತಡ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ನಲ್ಲಿ ಕೂಡ ಕನ್ನಡ ತಂತ್ರಾಂಶದ ಗ್ರೂಪ್ ಇದ್ದು ಇಲ್ಲಿ ನೀವು ತಂತ್ರಾಂಶದ ಬಗ್ಗೆ ನಿಮಗೆ ಬೇಕಾದ ಮಾಹಿತಿಗಳನ್ನು ಮತ್ತು ಸಹಾಯವನ್ನು ಗ್ರೂಪಿನ ಸದಸ್ಯರಿಂದ ಪಡೆಯಬಹುದು. ಹಾಗೆ ಈ ಟ್ಯುಟೋರಿಯಲ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಫೇಸ್ಬುಕ್ನಲ್ಲಿ ಕನ್ನಡ ತಂತ್ರಾಂಶ ಅಂತ ಸರ್ಚ್ ಮಾಡಿ ಗ್ರೂಪ್ ಜಾಯ್ನ್ ಆಗ್ಬೋದು ಮತ್ತು ವಾಟ್ಸ್ಆ್ಯಪ್ನಲ್ಲಿ ಜಾಯ್ನ್ ಆಗಲು ನಿಮ್ಮ ನಂಬರನ್ನು ಕನ್ನಡ ತಂತ್ರಾಂಶಕ್ಕೆ ಮೇಲ್ ಮಾಡಬಹುದು. ಇದರ ಮೇಲ್ ID k.tantramsha@gmail.com k.tantramsha@gmail.com. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳಿಗೆ ಮತ್ತು ಸಲಹೆಗಳಿಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.